ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಾ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಸಾಕಷ್ಟು ವಿಡಿಯೋನ ಸರ್ಚ್ ಮಾಡಿದ್ದೆ. ಸೊ ಕನ್ನಡದಲ್ಲಿ ಯಾರು ಅಷ್ಟೊಂದು ವಿಡಿಯೋಸ್ ಇರಲಿಲ್ಲ, ಅಂದರೆ ವಾಯ್ಸ್ ಓವರ್ ಮಾಡಿ ಈ ವಿಡಿಯೋನ ಯಾರೂ ಮಾಡಿರಲಿಲ್ಲ. ಸೊ ಏನು ಅಂತ ಅಂದರೆ, ಕ್ರ್ಯಾಬ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲಿ ನಾಟಿ ಕ್ರ್ಯಾಬ್ ಇವತ್ತು ನನಗೆ ಸಿಕ್ಕಿರೋದು. ಸೊ ಅದನ್ನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನಮ್ಮ ಕೀಕಿ ಬುಜ್ಜಿ ಅದ್ರ ಮರಿ ಎಲ್ಲ ಆಟಾಡ್ತಾ ಇದ್ವು. ಅದೇ ಟೈಮಲ್ಲಿ ನಂಗೊಂದು ಕಾಲ್ ಬಂತು. ಸೊ ಕ್ರ್ಯಾಬ್ ಬಂದಿದೆ ತೊಗೊಳ್ಳಿ ಅಂತ. ಸೊ ತೊಗೊಂಡ್ಮೇಲೆ ಅದಕ್ಕೆ ಜೀವ ಇದೆ ಅಂತ ಗೊತ್ತಾಗ್ಬಿಡ್ತು. ಸೊ ಇನ್ನೂ ಟೆನ್ಷನ್ ಆಗೋಯಿತು ನಮಗೆ, ಹೆಂಗಪ್ಪ ಇದನ್ನು ಕ್ಲೀನ್ ಮಾಡೋದು ಅಂತ. ಸೊ ನನ್ನ ಫ್ರೆಂಡ್ ಒಬ್ಬರು ಇದನ್ನು ಕಳಿಸ್ಕೊಟ್ಟಿದ್ದು. ಸೊ ಇದು ನಾಟಿ ಪಕ್ಕಾ ನಾಟಿ ಕ್ರ್ಯಾಬ್ ಇದು. ಸೊ ನಿಮಗೆ ಸಮುದ್ರದ್ದು ನೋಡಿದ್ದೀರಲ್ಲ, ಸಮುದ್ರದ್ದು ನಿಮಗೆ ಫುಲ್ ಬ್ಲೂ ಕಲರ್, ರೆಡ್ ಕಲರ್, ಆರೆಂಜ್ ಕಲರ್ ಎಲ್ಲ ಬರುತ್ತೆ. ಸೊ ನಾಟಿದು ಇದೇ ಕಲರೇ ಬರೋದು. ಸೊ ಈ ರೀತಿಯೇ ಇರುತ್ತೆ ಅದು. ಇದನ್ನು ಕ್ಲೀನ್ ಮಾಡೋದು ಒಂಥರ ಪಜೀತಿ ಪಟ್ಕೊಂಬಿಟ್ವಿ ನಿಜ ಹೇಳಬೇಕಂತ ಅಂದರೆ. ಯಾಕಂದರೆ ಅದ್ರದ್ದು ಅದೇನೋ ಕೋಡ್ ಅಂತ ಹೇಳ್ತಾರಲ್ಲ, ಆ ಕೋಡ್ ಬಂದು ತುಂಬ ದೊಡ್ಡಕ್ಕಿತ್ತು, ಸಿಕ್ಕಾಪಟ್ಟೆ ದೊಡ್ಡ ಇತ್ತು ಕೋಡೆಲ್ಲ. ಅದನ್ನು ಕಟ್ ಮಾಡೋದು ತುಂಬ ಕಷ್ಟ, ಕತ್ರಿಲೆಲ್ಲ ಕಟ್ಟಾಗಲ್ಲ ಅದು. ಸೊ ಅದಕ್ಕೆ ಮಚ್ಚು ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ದೊಡ್ಡದು ಯಾವ್ದಾದ್ರು ಚಾಕು ಇರಬೇಕು. ಸೊ ಅದು ಕಚ್ಚಕ್ಕೆ ಬರುತ್ತೆ, ಓಡಾಡಿಸ್ಕೊಂಡು ಬರುತ್ತೆ. ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಒಂದು ಅರ್ಧ ಗಂಟೆ ತುಂಬ ಇದು ಮಾಡ್ಕೊಂಡು, ಆಮೇಲೆ ನಮ್ಮಮ್ಮ ಅದೇನು ಈಸಿ ಬಾ ಅಂತ ಹೇಳ್ಬಿಟ್ಟು ಫುಲ್ಲು ಮಚ್ಚು ತೊಗೊಂಡು ಹಂಗೆ ಕಟ್ ಮಾಡಿಬಿಟ್ರು ಅದನ್ನು. ಸೊ ಅದ್ರದ್ದು ಮೇಯ್ನ್ ಏನು ಅಂತಂದರೆ, ಆ 2 ಕೋಡ್ ಇದೆಯಲ್ಲ ಅದನ್ನು ಕಟ್ ಮಾಡಿಬಿಟ್ರೆ ಫಿನಿಶ್, ಅದು ಸತ್ತೋಗ್ಬಿಡುತ್ತೆ ಇಮ್ಮಿಡಿಯೇಟಾಗೆ. ಇಲ್ಲ ಅಂತಂದರೆ ಏನಾದರೂ ಕಚ್ಚಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದು ಇಟ್ಕೊಂಡ್ಬಿಡುತ್ತೆ ಗಟ್ಟಿಯಾಗೆ. ಸೊ ಇದು ಕ್ಲೀನ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ನೋಡಿ. ಸೊ ಹಿಂದೆ ಅದು ಜಸ್ಟ್ ಒಂದು ಲೇಯರ್ ಥರ, ಒಂದು ಪ್ಯಾಕೆಟ್ ಥರ ಇರುತ್ತೆ. ಜಸ್ಟ್ ಅದನ್ನು ನೀವು ರಿಮೂವ್ ಮಾಡಿದ್ರೆ ಸಾಕು, ಅದು ನಿಮಗೆ ಏನು ಆಮೇಲೆ ಜೀವನೇ ಇರೋದಿಲ್ಲ ಅದಕ್ಕೆ. ಆಮೇಲೆ ನೀವು ಆರಾಮ್ಸೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಜೋರಾಗಿ ನೀರು ಬಿಟ್ಕೊಂಡು ಕ್ಲೀನ್ ಮಾಡಬೇಕು ಇದನ್ನು. ಮತ್ತು ಸ್ವಲ್ಪ ಕಪ್ಪಗಿರುತ್ತೆ ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ, ಕೊಳೆ ಅಲ್ಲ ಅದು. ಓಕೆ, ಅದು ಅದ್ರ ಬಣ್ಣ ಇರೋದೇ ಹಾಗೆ, ಅದು ಕಪ್ಪಗೆ ಇರುತ್ತೆ. ಸೊ ಇದು ನಾಟಿ ಕ್ರ್ಯಾಬ್ ಬಂದು ನಿಮಗೆ ಸಾಂಬಾರೆಲ್ಲ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಳಬೇಕಂತಂದರೆ. ಸೊ ಸಮುದ್ರದ್ದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು, ಅದೊಂಥರ ಹೈಬ್ರಿಡ್ ಟೇಸ್ಟ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಬಟ್ ನಾಟಿದು ಬಂದು ತುಂಬ ಅಥೆಂಟಿಕ್ಕಾಗಿರುತ್ತೆ ಟೇಸ್ಟು ಕ್ರ್ಯಾಬ್ದು. ಸೊ ತುಂಬ ಚೆನ್ನಾಗಿತ್ತು. ಇದ್ರದ್ದು ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಬಿಕಾಸ್ ಇದೇ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಈಗ ನೋಡಿ, ಇದೆಲ್ಲ ಕಟ್ ಮಾಡಿ ಅದು ಸತ್ತೋಯ್ತು ಇವಾಗ. ಈಗ ನೆಕ್ಸ್ಟು ಅಲ್ಲಿ ಹಿಂದ್ಗಡೆ ಎಲ್ಲ ಗಲೀಜಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಕೆಲವರು ಹಾಗೆ ತಿಂತಾರೆ, ಬಟ್ ನಾವು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಹೇಳಿಬಿಟ್ಟು, ಸ್ವಲ್ಪ ಕಹಿ ಬರಬಾರ್ದು ಅನ್ನೋ ರೀಸನಿಗೆ ಅಷ್ಟೇ. ಸೊ ಇದಕ್ಕೆ ಹಿಂದ್ಗಡೆ ಒಂಥರ ಚಿಪ್ಪು, ಇವಾಗ ಕಪ್ಪೆ ಚಿಪ್ಪಿಗೆಲ್ಲ ಹೆಂಗಿರುತ್ತೆ ಗ್ರಿಪ್ಪು, ಅದೇ ಥರ ಒಂದು ಗ್ರಿಪ್ ಇರುತ್ತೆ. ಸೊ ಅದನ್ನು ನೀವು ಫಸ್ಟ್ ಕ್ಲೀನ್ ಮಾಡಬೇಕು, ತೆಗಿಬೇಕು. ಆಮೇಲೆ ಅದನ್ನು ನೀವು ಫುಲ್ಲು ಕಟ್ ಮಾಡಿಬಿಟ್ರೆ ಆರಾಮಾಗಿ ಓಪನ್ ಆಗಿಬಿಡುತ್ತೆ, ಮೇಲ್ಗಡೆ ಇರೋ ದೊಡ್ಡ ಚಿಪ್ ಓಪನ್ ಆಗಿಬಿಡುತ್ತೆ. ಸೊ ನನಗಂತೂ ಫಸ್ಟ್ ನಾನೊಂದು ತೊಗೊಂಡೆ ಕೈಯೆಲ್ಲ, ಹಾಗೆ ನಾನು ಕ್ಲೀನ್ ಮಾಡೋಣ ಅಂತ ಹೇಳಿ ದೊಡ್ಡದಾಗೆ ಪೋಸ್ ಕೊಡೋ ಥರ ತೊಗೊಂಡೆ. ಅದೊಂದು ಚೂರು, ಅದು ಸತ್ರು ಕೂಡ ಏನು ಗೊತ್ತಾ, ಒಂದು ಸ್ವಲ್ಪ ಅದ್ರದ್ದು ಕೊಂಡಿ ಎಲ್ಲ ಇದು ಶೇಕ್ ಆಗುತ್ತೆ. ಸೊ ನನಗೆ ಹೆದರಿಕೆ ಆಗಿಬಿಡ್ತು, ಅಲ್ಲೇ ಬಿಸಾಕ್ಬಿಟ್ಟೆ ಅದನ್ನು. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಬಟ್ ಕ್ಲೀನಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ನಾವು ಯಾವತ್ತೂ ಕ್ಲೀನ್ ಮಾಡಿರಲಿಲ್ಲ ಇದನ್ನು. ಯಾಕಂದರೆ ಶಾಪಿಂದ ಎಲ್ಲ ತೊಗೊಂಡು ಬರ್ಬೇಕಾರೆ ಅದು ಅವರೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಡ್ತಾರಲ್ಲ. ಸೊ ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದು. ಬಟ್ ಚೆನ್ನಾಗಾಯಿತು, ಕ್ಲೀನಿಂಗ್ ಎಲ್ಲ ಚೆನ್ನಾಗಾಯಿತು. ಇನ್ನು ರೆಸಿಪಿ ನಿಮಗೆ ನೋಡಿಬಿಟ್ರೆ ನೀವು ಇನ್ನೂ ಇಷ್ಟಪಡ್ತೀರಾ. ಸೊ ಆಮೇಲೆ ನಾಟಿ ಕ್ರ್ಯಾಬ್ ಬಂದು, ಏಡಿ ಬಂದು, ಇದು ನಲ್ಲಿ ಅಂತಾರೆ, ತುಂಬ ಹೆಸ್ರಲ್ಲಿ ಕರೀತಾರೆ. ಸೊ ಇದು ಬಂದು ಒಳ ಜ್ವರ ಅಂತ ಹೇಳ್ತಾರಲ್ಲ, ಅಂದರೆ ಕೆಲವ್ರಿಗೆ ಜ್ವರ ಬಂದಾಗ ಒಳಗೆ ಒಂಥರ ಹಿಂಸೆ ಪಡ್ತಾ ಇರ್ತಾರೆ. ಮೇಲ್ಗಡೆ ನಾರ್ಮಲ್ ಅಂತ ಅನಿಸುತ್ತೆ, ಒಳಗಡೆ ತುಂಬ ಜ್ವರ ಇರುತ್ತೆ. ಸೊ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಚಳಿ ಜ್ವರ ಇದ್ದವ್ರಿಗಂತೂ ತುಂಬ, ಅಂದರೆ ಬಾಡಿನ ತುಂಬ ಹೀಟ್ ಮಾಡತ್ತಲ್ವ. ಸೊ ಹಾಗಾಗಿ ಜ್ವರನ ಇದು ಹೊಡೆಯುತ್ತೆ ಅಂತ ಒಂದು ಹೇಳ್ತಾರೆ ಇದನ್ನು. ಸೊ ನಾಟಿ ಕ್ರ್ಯಾಬ್ನೇ ತಿನ್ನಬೇಕು, ತುಂಬ ಒಳ್ಳೆಯದು ಇದು. ಸೊ ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಸೇಮ್ ಫಿಶ್ ಎಲ್ಲ ಹೇಗಿರುತ್ತೋ ಅದೇ ಥರ. ಆ್ಯಂಡ್ ಸುಮಾರು ಜನಕ್ಕೆ ಇದ್ರ ಪ್ರೈಸ್ಗಳು ಬೇರೆ ಬೇರೆ ಕಡೆ ಬೇರೆ ಥರ ಇರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಇದ್ರದ್ದು ಕಾಸ್ಟ್ಲಿನೇ ಇರೋದು, ಎಲ್ಲ 700, 800, 900. ಒಂದೊಂದು ಸಲ ಒಂದೊಂದು ದಿನ ಜಾಸ್ತಿ ಆದಂಗೂ ಒಂದೊಂದು ದಿನ 1000 ರೂಪಾಯಿ ಮೇಲೂ ಹೋಗಿದೆ ಕ್ರ್ಯಾಬ್ ಇಲ್ಲಿ. ಬಟ್ ಹಳ್ಳಿ ಕಡೆ ಹೋದರೆ ಇದು ಫ್ರೀಯಾಗೂ ಕೊಡ್ತಾರೆ. ಅಯ್ಯೋ ಎಷ್ಟೊಂದು ಇರುತ್ತೆ ತೊಗೊಂಡೋಗಿ ಅಂತ ಹೇಳಿ ಕೊಡೋರು ಇದ್ದಾರೆ. ಸೊ ಆ ಥರ, ಬಿಕಾಸ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರಲ್ಲ ಅಲ್ಲ. ಸೊ ಅದರಲ್ಲೂ ನಾಟಿದ್ದು ಸಿಗೋದು ಕಷ್ಟ. ಸೊ ಹಾಗಾಗಿ ಇದ್ರದ್ದು ಕಾಸ್ಟ್ ಜಾಸ್ತಿ ಇರುತ್ತೆ. ಊರ ಕಡೆ ಎಲ್ಲ ಹೋದರೆ ಚೆನ್ನಾಗೆ.
ಅಲ್ಲೂ ಇನ್ನೂ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಸೊ ನಮಗೆ ಈ ಸೈಜಿನ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಒಂದು ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇದು ತುಂಬ ಬೆನಿಫಿಟ್ ಇದೆ. ಇದು ನಿಮ್ಗೆ ತುಂಬ ಕೋಲ್ಡ್ ಆಗ್ತಿರುತ್ತಲ್ಲ ಆ ಥರ ನಿಮ್ಮ ಬಾಡಿ ಇರೋರಿಗೆ ಇದು ತುಂಬ ಒಳ್ಳೆಯದು. ತುಂಬ ಬಾಡಿನ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ದಟ್ ಆವಾಗ ನಿಮ್ಮ ಹೆಲ್ತಿಯಾಗಿರ್ಬೋದು. ಬಾಡಿ ಕೋಲ್ಡ್ ಆದಷ್ಟು ನಮಗೆ ಏನೇನೋ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಬಾಡಿ ಯಾವಾಗಲೂ ಸ್ವಲ್ಪ ಬಿಸಿಯಾಗೇ ಇರಬೇಕಂದ್ರೆ ಹೀಟಾಗೇ ಇರಬೇಕು ಬಾಡಿ. ಸೊ ಅದಕ್ಕೆ ನೀವು ಇದು ತಿನ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಜೋರು ಕಿರಿಸ್ತಾ ಇದ್ದೆ. ಸೊ ಅದೆಲ್ಲ ಮ್ಯೂಟ್ ಮಾಡಿ ಲೈಕ್ ನಾರ್ಮಲಾಗಿ ನಾನೇ ವಾಯ್ಸ್ ಓವರ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ. ಸೊ ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಜೋರಾಗಿ ನೀರನ್ನ ಬಿಡಬೇಕು. ಆ್ಯಂಡ್ ಇಲ್ಲಿ ನೋಡಿ ಒಂದು ಮೇಲ್ಗಡೆ ಒಂದು ಚಿಪ್ಪು ಬಂತಲ್ಲ, ಸೊ ಅದರೊಳಗೆ ಏನು ಕಸ ಇರುತ್ತೆ ಅದನ್ನ ನೀವು ತೊಗೋಬಾರ್ದು. ಸೊ ಅದು ವೇಸ್ಟ್ ಅಂತಲೇ. ಅದ್ರ ಮೇಲ್ಗಡೆ ಇಷ್ಟ ಅದೊಂದು ಚಿಪ್ ತೆಗೆದುಬಿಟ್ರೆ ಫಿನಿಶ್ ಆಗುತ್ತೆ. ಸೊ ಆಮೇಲೆ ನೀವು ಡೈರೆಕ್ಟಾಗಿ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಬಿಫೋರ್ ದಟ್ ನೀವು ಕೆಲವೊಂದು ತುಂಬ ಸ್ಮೆಲ್ ಇರುತ್ತೆ. ಸೊ ನಾಟಿದೆಲ್ಲ ನಿಮ್ಗೆ ಅಷ್ಟೊಂದೇನು ಸ್ಮೆಲ್ ಬರೋದಿಲ್ಲ. ಸೊ ಇದು ಕೂಡ ಅಷ್ಟೊಂದೇನು ಸ್ಮೆಲ್ ಇರೋದಿಲ್ಲ. ತುಂಬ ಸ್ಮೆಲ್ ಬರ್ತಾ ಇದೆ ಅಂದರೆ ಅದು ಹಾಳಾಗಿದೆ ಅಂತ ಅರ್ಥ. ಸೊ ನೀವು ಯಾವಾಗಾದ್ರು ತೊಗೊಂಡಾಗ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಸ್ಮೆಲ್ ಬರ್ತಾ ಇದೆ, ತುಂಬ ಜಾಸ್ತಿ ಅಂದರೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂದಾಗ ಅದು ಹಾಳಾಗಿದೆ ಅಥವಾ ತುಂಬ ಬೇಗ ಸತ್ತೋಗಿದೆ ಅದು ಅಂತ ಅರ್ಥ. ಆವಾಗ ಏನಾಗುತ್ತೆ, ತುಂಬ ಹೊತ್ತು ಇಟ್ಟಿದ್ದಾಗ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೀವು ಈ ಥರ ಚೆಕ್ ಮಾಡ್ಕೊಬೋದು. ಅದೇ ಜೀವ ಇರುವಂಥ ಏಡಿ ತೊಗೊಂಬಂದರೆ ಈ ಥರ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಅದು ಫ್ರೆಶ್ ಇರುತ್ತೆ. ಹಾಗೆ ನೀವು ಆರಾಮಾಗೆ ಕ್ಲೀನ್ ಮಾಡ್ಬೋದು ಕೂಡ. ಈಸಿ ಇದೆ, ಬಟ್ ಫಸ್ಟ್ ಟೈಮ್ ಎಲ್ಲ ಇದನ್ನು ನೋಡಿದವರಿಗೆ ಅದು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದರ್ವೈಸ್ ಕ್ಲೀನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ. ಸೊ ಇಲ್ಲಿಗೆ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ನಾನು ಇವಾಗ ಮೇಲೆ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತೊಂದು ಸಲ ನೀರು ಹಾಕಿ ಕ್ಲೀನ್ ಮಾಡಬೇಕು ಇವಾಗ. ನನಗಂತೂ ಎಷ್ಟು ಕಿಚ್ಚಾಡಿದ್ದೀನಿ ಅಂದರೆ ಅದಷ್ಟು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬ ಹೆದರಿಕೆ ಆಯಿತು ನನಗೆ. ಯಾಕಂದರೆ ತುಂಬ ದೊಡ್ಡಕ್ಕಿತ್ತು, ಭಯ ಆಗ್ಬಿಡ್ತು ನನಗೆ ಸಡನ್ನಾಗೆ. ನಮ್ಮ ಕೀಕಿ ಬುಜ್ಜಿ ಕಾಯ್ತಾ ಇದ್ದಾರೆ ಇಲ್ಲೇ ಕೂತ್ಕೊಂಡು. ಸೊ ಹೋಗಿ ನೀಟಾಗಿ ನೀರೆಲ್ಲ ಹಾಕಿ ಇನ್ನೊಂದು 2-3 ಸಲ ಅಂತೂ ಕ್ಲೀನ್ ಮಾಡಲೇಬೇಕು. ಇನ್ನೂ ಜಾಸ್ತಿ ಆದರೆ ಇನ್ನೂ ಒಳ್ಳೆಯದು. ತುಂಬ ಸಲ ಕ್ಲೀನ್ ಮಾಡಲೇಬೇಕು ಇದನ್ನು. ಇಲ್ಲ ಅಂತಂದರೆ ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಒಂದು ಬ್ರಷ್ ತೊಗೊಳ್ಳಿ, ನಾರ್ಮಲ್ ಯಾವುದಾದ್ರೂ ಒಂದು ಹಳೇದು ಬ್ರಷ್ ಇದ್ದರೆ ನಿಮ್ಮ ಮನೇಲಿ ಟೂತ್ ಬ್ರಷು, ಅದನ್ನು ತೊಗೊಂಡು ನೀಟಾಗೆ ಅದನ್ನು ಉಜ್ಜಿ ನೀಟಾಗಿ ಕ್ಲೀನ್ ಮಾಡ್ಬೋದು. ನೋಡಿ ಈ ರೀತಿ ಬ್ರಷು. ಸೊ ಇದನ್ನು ತಗೊಂಡು ನೀವು ಒಂದೊಂದೇ ಕ್ಲೀನ್ ಮಾಡಬೇಕಾಗತ್ತೆ ಈ ರೀತಿ. ಸೊ ಆಮೇಲೆ ನೀವು ಇದು ಕುಕ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಓಕೆನಾ. ಆದರೆ ಒಂದೊಂದನ್ನೇ ತೊಗೊಂಡು ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಪೇಷನ್ಸ್ ಬೇಕಾಗುತ್ತೆ ಇದಕ್ಕೆ. ಬಿಕಾಸ್ ಇದು ಮೇಲ್ಗಡೆ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನೀವು ಇದನ್ನು ನೀಟಾಗಿ ಕ್ಲೀನ್ ಮಾಡಲೇಬೇಕಾಗತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ರೆಸಿಪಿ ವಿಡಿಯೋ ಜೊತೆ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಸೊ ಇದು ಆಲ್ರೆಡಿ ದೊಡ್ಡ ವಿಡಿಯೋ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಪಿನಿಯನ್ ಏನಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಬಾಯ್ ಗಾಯ್ಸ್.